ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ. ನಾನು ಸುಜಯರಾಜ್. ಸ್ನೇಹಿತರೆ, ಹೇಗಿತ್ತು ನಿನ್ನೆ ಎಪಿಸೋಡ್? ರಕ್ಷಿತಾ ಅವರು ಎಲ್ಲೋ ಒಂದು ಕಡೆ ಸೆಲೆಕ್ಟಿವ್ ಇನೋಸೆನ್ಸ್ ಅನ್ನ ಪ್ರದರ್ಶಿಸ್ತಾ ಇದ್ದಾರೆ ಅಂತ ಅನ್ನಿಸ್ಲಿಲ್ವಾ? ಬಿಕಾಸ್ ಅಫ್ಕೋರ್ಸ್ ಶಿ ಈಸ್ ಇನೋಸೆಂಟ್ ಆ್ಯಂಡ್ ನಾಟ್ ಕನ್ನಿಂಗ್, ಬಟ್ ಎಲ್ಲೋ ಒಂದು ಕಡೆ ಇಮ್ಮೆಚ್ಯೂರಿಟಿ ಇದೆ. ಹಾಗೆಯೇ ತನಗೆ ಇಷ್ಟ ಇಲ್ಲದೇ ಇರೋರನ್ನ ಯಾವುದೇ ರೀತಿಯಿಂದಲೂ ಮನೆಯಲ್ಲಿ ಉಳಿಸ್ಕೊಳ್ಬೇಕು ಅನ್ನುವಂತಹ ಮನೋಭಾವ ಅಂತೂ ಅವ್ರ ತಲೆಯಲ್ಲಿ ಇದ್ದಂತೆ ಕಾಣ್ತಾ ಇಲ್ಲ. ಎಸ್ಪೆಷಲಿ ಈಗ ರಾಶಿಕಾ ಅವರು ಏನು ಒಬ್ಬರನ್ನ ಸೇಫ್ ಮಾಡಿರ್ತಾರೆ, ಇನ್ನೊಬ್ಬರನ್ನ ನಾಮಿನೇಟ್ ಮಾಡಿರ್ತಾರೆ. ಸೊ ಆಯಾ ಅಭ್ಯರ್ಥಿಗಳಿಗೆ ಕ್ಯಾಂಡಿಡೇಟ್ಸ್ಗಳನ್ನು ಟಾಸ್ಕ್ ಆಡಲಿಕ್ಕೆ ಸೆಲೆಕ್ಟ್ ಮಾಡುವಂತಹ ವಿಚಾರದಲ್ಲಿ ರಕ್ಷಿತಾ ಮತ್ತು ಧ್ರುವಂತ್ ನಡುವೆ ಅಂದರೆ ಅವರಿಬ್ಬರು ಡಿಸ್ಕಸ್ ಮಾಡಿಕೊಂಡು ನಾಮಿನೇಷನ್ ದಿಕ್ಕನ್ನು ಬದಲಿಸುವಂತಹ ಅವಕಾಶ ಏನು ಸಿಕ್ಕಿರುತ್ತಲ್ವಾ, ಸೊ ಆ ವಿಚಾರದಲ್ಲಿ ರಕ್ಷಿತಾ ಅವರು ಸ್ವಲ್ಪ ತಾರತಮ್ಯ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ ಅಂತ ತುಂಬ ದೊಡ್ಡದಾಗಿ ನಿನ್ನೆ ಗೊತ್ತಾಯಿತು. ಎಸ್ಪೆಷಲಿ ನಮ್ಮ ಮಾಳು ಅವರನ್ನು ರಾಶಿಕಾ ಅವರು ನಾಮಿನೇಟ್ ಮಾಡಿದಾಗಲಂತೂ ರಕ್ಷಿತಾ ಅವರ ಕೋಪ ನೋಡಬೇಕಾಗಿತ್ತು. ಅಂದರೆ ಮಾಳು ಅವ್ರನ್ನ ಯಾಕೆ ನಾಮಿನೇಟ್ ಮಾಡಿದ್ರು? ಸೊ ಮಾಳುಗೆ ಒಳ್ಳೊಳ್ಳೆ ಸ್ಟ್ರಾಂಗ್ ಕಂಟೆಸ್ಟೆಂಟ್ಸ್ಗಳನ್ನು ಟಾಸ್ಕ್ ಆಡೋದಕ್ಕೆ ಅವರ ಜೊತೆಗೆ ಬಿಟ್ಟು ಮಾಳುನ ಕಾಪಾಡಲೇಬೇಕು ಅನ್ನೋ ಥರ ಒಂದು ರೀತಿ ಟೊಂಕ ಕಟ್ಟಿ ನಿಂತುಬಿಟ್ರು ರಕ್ಷಿತಾ ಅವರು. ರಕ್ಷಿತಾ ಅವರೇ, ನಿಮ್ಮ ಪ್ರಕಾರ ಮಾಳು ಅವರು ಡೆಫಿನೆಟ್ಲಿ ಒಬ್ಬ ಒಳ್ಳೆ ವ್ಯಕ್ತಿ, ಪ್ಯೂರ್ ಸೋಲ್, ಅದೆಲ್ಲವನ್ನು ನಾವು ಕೂಡ ಒಪ್ತೀವಿ. ಬಟ್ ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೊಳ್ಳೋದಕ್ಕೆ ಅವರಲ್ಲಿ ಏನು ಅರ್ಹತೆ ಇದೆ ಅಂತ ನೀವು ಯೋಚನೆ ಮಾಡಬೇಕಾಗಿತ್ತಲ್ವ? ಅವರು ಒಳ್ಳೆ ವ್ಯಕ್ತಿನೇ, ತುಂಬ ಒಳ್ಳೆ ರೀತಿಯಲ್ಲೇ ಎಂಟರ್ಟೈನ್ ಮಾಡ್ಬೋದಾಗಿತ್ತಲ್ಲ. ಸೊ ಹೊರಗಡೆ ನೋಡ್ತಾ ಇರುವಂತಹ ಪ್ರೇಕ್ಷಕರಿಗೆ ಅವರಿಂದ ಯಾವುದೇ ರೀತಿಯ ಎಂಟರ್ಟೈನ್ಮೆಂಟ್ ಸಿಗ್ತಾ ಇಲ್ಲ. ಬರೀ ಒಳ್ಳೆಯವರಾಗಿದ್ದರೆ ಸಾಕಾ? ಬರೀ ಪ್ಯೂರ್ ಸೋಲ್ ಆಗಿದ್ದರೆ ಸಾಕಾ? ಬಿಗ್ ಬಾಸ್ ಮನೆಯಲ್ಲಿ ಅಂದರೆ ಎಂಟರ್ಟೈನಿಂಗ್ ಆಗಿ ಕಾಣಿಸ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗುತ್ತಲ್ವ? ನಿಮಗೆ ಅವರನ್ನು ಕಂಡ್ರೆ ಇಷ್ಟ, ಹೌದು, ಹಿ ಈಸ್ ಅ ಪ್ಯೂರ್ ಸೋಲ್, ಕಂಪ್ಲೀಟ್ಲಿ ಅಗ್ರೀಡ್. ಬಟ್ ಜನಗಳಿಗೂ ಹಾಗೆ ಅನ್ನಿಸ್ತಾ ಇದೆಯಾ ಅಂತ ನೀವು ಯೋಚನೆ ಮಾಡಬೇಕಾಗಿತ್ತಲ್ವ? ಆ್ಯಂಡ್ ಕಾವ್ಯಾಳನ್ನು ನಮ್ಮ ರಾಶಿಕಾ ಅವರು ಸೆಕೆಂಡ್ ರೌಂಡಲ್ಲಿ ಸೇಫ್ ಮಾಡ್ತಾರೆ. ನಿಮಗೆ ಇಷ್ಟನೇ ಆಗಲ್ಲ, ಬಿಕಾಸ್ ಕಾವ್ಯ ಮತ್ತು ಸ್ಪಂದನ ಅವರನ್ನು ಕಂಡ್ರೆ ನೀವು ಉರಿದು ಬೀಳ್ತೀರಾ. ಬಿಕಾಸ್ ಏನೋ ಒಂದು ರೀತಿಯಲ್ಲಿ ನಿಮಗೆ ಅವ್ರ ಜೊತೆಗೆ ಕನೆಕ್ಷನ್ ಬಿಲ್ಡ್ ಆಗ್ತಾ ಇಲ್ಲ. ಸೊ ನಿಮಗೆ ಇಷ್ಟ ಇಲ್ಲದೇ ಇರುವಂತಹ ಕಾವ್ಯ ಮತ್ತು ಸ್ಪಂದನ ಅವರನ್ನು ಯಾವುದಾದ್ರೂ ಒಂದು ರೀತಿಯಲ್ಲಿ ಹೊರಗಡೆ ಹಾಕೋದಕ್ಕೆ ನೀವು ಪ್ರಯತ್ನ ಪಡ್ತಾ ಇದ್ದೀರಾ ಅಂತ ಆದಮೇಲೆ ನಿಮ್ಮನ್ನು ಕಂಡ್ರೆ ಕಾವ್ಯ ಮತ್ತು ಸ್ಪಂದನ ಅವ್ರಿಗೂ ಇಷ್ಟ ಇಲ್ಲ. ಸೊ ಅವರಿಬ್ಬರು ನೀವು ಹೊರಗೆ ಹೋಗಬೇಕು ಅಂತ ಅಂದ್ಕೊಳ್ಳೋದ್ರಲ್ಲಿ ಏನು ತಪ್ಪಿದೆ? ಏನೂ ತಪ್ಪಿಲ್ಲ ಅಲ್ವಾ? ಆ್ಯಂಡ್ ಅಫ್ಕೋರ್ಸ್ ತುಂಬ ಜನ ಈಗ ರಕ್ಷಿತಾ ಅವರ ಕನ್ನಿಂಗ್ ಮುಖ ಬಯಲಾಯಿತು, ಅದು ಇದು ಅಂತ ಹೇಳ್ತಿದ್ದಾರೆ. ಸೊ ಕನ್ನಿಂಗ್ ಅಂತ ನಾನು ಡೆಫಿನೆಟ್ಲಿ ಒಪ್ಕೊಳ್ಳಲ್ಲ ರಕ್ಷಿತಾ ಅವರನ್ನು. ರಕ್ಷಿತಾ ಅವರಲ್ಲಿ ಇನೋಸೆನ್ಸ್ ಇದೆಯಾ? ಡೆಫಿನೆಟ್ಲಿ ಇದೆ. ಆದರೆ ಸೆಲೆಕ್ಟಿವ್ಲಿ ಇನೋಸೆಂಟ್ ಆಗಬಾರ್ದಲ್ವ? ನೀವು ಒಬ್ಬರನ್ನ ಮನೆಯಿಂದ ಆಚೆ ಹಾಕ್ತೀರಾ ಅಂತಾದರೆ ಅವರಿಗೆ ನಿಮಗೆ ಅಂದರೆ ಅವ್ರನ್ನ ಕಂಡ್ರೆ ಇಷ್ಟ ಇಲ್ಲ ಅನ್ನೋ ಕಾರಣಕ್ಕೆ ನೀವು ಅವ್ರನ್ನ ಆಚೆ ಹಾಕಲಿಕ್ಕೆ ಟ್ರೈ ಮಾಡ್ತಿದ್ದೀರಾ, ಅಥವಾ ನಿಜವಾಗ್ಲೂ ಬಿಗ್ ಬಾಸ್ ಮನೆಯಲ್ಲಿ ಇರಲಿಕ್ಕೆ ಅವರಿಗೆ ಅರ್ಹತೆ ಇಲ್ವಾ ಅನ್ನೋದನ್ನು ನೀವು ಥಿಂಕ್ ಮಾಡಬೇಕಾಗಿತ್ತಲ್ವ? ಸೊ ಅಲ್ಲಿ ಎಲ್ಲೋ ಒಂದು ಕಡೆ ನೀವು ಸೆಲೆಕ್ಟಿವ್ಲಿ ಇನೋಸೆಂಟ್ ಆಗ್ತಿದ್ದೀರಾ ಅಥವಾ ಸೆಲೆಕ್ಟಿವ್ಲಿ ಸ್ಮಾರ್ಟ್ ಆಗ್ತಾ ಇದ್ದೀರಾ ಅಂತ ಅನ್ನಿಸ್ತಾ ಇದೆ. ಸೊ ಇದನ್ನು ಪ್ರೇಕ್ಷಕರು ಕೂಡ ನಿನ್ನೆ ಎಪಿಸೋಡ್ನಲ್ಲಿ ನೋಡಿ ಅರ್ಥ ಮಾಡ್ಕೊಂಡಿರ್ತೀರಾ. ನಿಮಗೂ ನಾನು ಹೇಳ್ದಂಗೆ ಅನ್ನಿಸ್ತಾ ಇದೆ ಅಂತಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಅಫ್ಕೋರ್ಸ್ ಈ ಸೆಲೆಕ್ಷನ್ ವಿಚಾರದ ಬಗ್ಗೆ ನಾನು ಮತ್ತೆ ಬರ್ತೀನಿ. ಬಿಕಾಸ್ ಮೊದಲನೇ ರೌಂಡಲ್ಲಿ ಚೈತ್ರಾಗೆ ರಜತ್ ಅವ್ರನ್ನ, ಹಾಗೆ ನಮ್ಮ ಸೂರಜ್ ಅವ್ರಿಗೆ ಅಶ್ವಿನಿ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ, ರಕ್ಷಿತಾ ಮತ್ತು ಧ್ರುವಂತ್ ಅವರು. ಆ ವಿಷಯಕ್ಕೆ ಬರ್ತೀನಿ. ಬಟ್ ಅದಕ್ಕಿಂತ ಮೊದಲು ನಿನ್ನೆ ಎಪಿಸೋಡ್ನಲ್ಲಿ ಏನೇನೆಲ್ಲ ಹೈಲೈಟ್ಸ್ ಆಯಿತು ಅಂತ ನೋಡ್ತಾ ಹೋದರೆ, ಅಫ್ಕೋರ್ಸ್ ಗಿಲ್ಲಿ, ರಜತ್ ಮತ್ತು ರಘು ಅವರು ಡಿಸ್ಕಸ್ ಮಾಡ್ತಾ ಇದ್ದಾರೆ. ಈಗ ಅವರು 3 ಜನಕ್ಕೂ ಕೂಡ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ರಕ್ಷಿತಾ ಅವರು ಆಚೆ ಹೋಗಿರೋದನ್ನು. ಚಾನ್ಸೇ ಇಲ್ವಲ್ಲ ಈ ರೀತಿ ಆಗೋದಕ್ಕೆ ಅಂತ ಅವರು ಯೋಚನೆ ಮಾಡ್ತಿದ್ದಾರೆ. ಅದನ್ನು ಸೀಕ್ರೆಟ್ ರೂಮಲ್ಲಿ ಕೂತ್ಕೊಂಡು ರಕ್ಷಿತಾ ಅವರು ಕಣ್ಣೀರು ಕೂಡ ಹಾಕ್ತಾರೆ. ಮಾಳು ಅವರ ಪಾಪ ನಿಜವಾಗ್ಲೂ ಅವರು ಹಿ ಈಸ್ ಅ ಪ್ಯೂರ್ ಸೋಲ್, ಅವ್ರು ನಿಜವಾಗ್ಲೂ ಕಣ್ಣೀರು ಹಾಕ್ತಾ ಇದ್ದಾರೆ, ಸಿಕ್ಕಾಬಟ್ಟೆ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ರಕ್ಷಿತಾನ. ಸಾಕಷ್ಟು ಮಾತುಕತೆ ಎಲ್ಲ ನಡೀತಾ ಇದೆ. ಈವನ್ ಗಿಲ್ಲಿ ಕೂಡ ಹೇಳ್ತಾರೆ, ನಾನು ಸ್ಪಂದನಾನೇ ಆ್ಯಕ್ಚುಲಿ ಎಕ್ಸ್ಪೆಕ್ಟ್ ಮಾಡಿದ್ದೆ ಆಚೆ ಹೋಗ್ತಾರೆ ಅಂತ, ಬಟ್ ರಕ್ಷಿತಾ ನಂಗೆ ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇಲ್ವಲ್ಲ, ಇದು ಚಾನ್ಸೇ ಇಲ್ಲ ಅಂತ ಹೇಳ್ತಾರೆ ಗಿಲ್ಲಿ ಅವರು. ನೋಡಿ, ಗಿಲ್ಲಿಗೆ ಸ್ಪಂದನ ಫ್ರೆಂಡು, ಬಟ್ ಸ್ಟಿಲ್ ಅವರ ಒಂದು ಪ್ರಾಕ್ಟಿಕಲ್ ಆ್ಯಂಗಲ್ ಯಾವ ರೀತಿ ಇದೆ, ಅವರು ಯೋಚನೆ ಮಾಡೋ ರೀತಿ ಯಾವ ರೀತಿ ಇದೆ ನೋಡಿ. ಈವನ್ ಪ್ರೇಕ್ಷಕರಾದ ನಮಗೂ ಕೂಡ ಸ್ಪಂದನ ಅವರು ಆ ರೀತಿ ಎಂಟರ್ಟೈನ್ ಮಾಡಿ ಅವರು ಉಳ್ಕೊಳ್ಳೋ ರೀತಿ ಏನು ಆಟ ಆಡ್ತಿದ್ದಾರೆ ಅಂತ ನಮಗೂ ಕನ್ಫ್ಯೂಷನ್ ಇದೆ ಪ್ರೇಕ್ಷಕರಾಗಿ. ಬಟ್ ಸ್ಟಿಲ್ ಅವರು ಸೇಫ್ ಆಗ್ತಾ ಇದ್ದಾರೆ. ಸೊ ನಮ್ಮಲ್ಲಿರುವಂತಹ ಭಾವನೆಗಳನ್ನು ಸ್ಪಂದನ ಅವ್ರ ಬಗ್ಗೆ ಗಿಲ್ಲಿಯವ್ರ ಬಾಯಲ್ಲಿ ಬಂತು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಸೊ ದಟ್ ಈಸ್ ವೈ ಗಿಲ್ಲಿ ನಮಗೆ ಇಷ್ಟ ಆಗೋದಲ್ವಾ. ಗಿಲ್ಲಿ ಈಸ್ ವೆರಿ ಪ್ರಾಕ್ಟಿಕಲ್, ಎಲ್ಲೂ ಕೂಡ ಅವರು ಬಯಾಸ್ದಾಗಿಲ್ಲ, ಅನ್ಬಯಾಸ್ದಾಗಿ ಅವರ ಒಪಿನಿಯನ್ಸ್ಗಳನ್ನು ಹೇಳ್ತಾರೆ. ಆಲ್ಮೋಸ್ಟ್ ಅವ್ರು ಏನೇನು ಒಪಿನಿಯನ್ ಇಟ್ಕೊಂಡಿದ್ದಾರೋ ಮನೇಲಿರುವಂತಹ ಕಂಟೆಸ್ಟೆಂಟ್ಸ್ಗಳ ಮೇಲೆ ಅದು ಪ್ರೇಕ್ಷಕರ ಅಭಿಪ್ರಾಯ ಕೂಡ ಹೌದು. ಸೊ ಹಾಗಾಗಿ ಅವರು ನಮಗೆ ತುಂಬ ಕನೆಕ್ಟ್ ಆಗ್ತಾರೆ ಗಿಲ್ಲಿಯವರು. ಆ್ಯಂಡ್ ಅವರು ಅಂದರೆ ಈವನ್ ರಘು ಕೂಡ ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ. ಬಿಕಾಸ್ ಹೊರಗಡೆ ಅಂದರೆ ವಾಯ್ಸ್ಗಳು ಬರಬೇಕಾಗಿತ್ತು, ವಿ ಟಿ ಪ್ಲೇ ಆದಾಗ ಜನಗಳ ರಿಯಾಕ್ಷನ್ ಎಲ್ಲ ಸೌಂಡ್ ಕೇಳಿಸ್ಬೇಕಾಗಿತ್ತು, ಏನೂ ಕೇಳಿಸ್ತಾ ಇಲ್ಲ ಅಂತಂದರೆ ಒಂದು ಡೌಟ್ ಫ್ಯಾಕ್ಟರ್ ಅಂತೂ ಎಲ್ಲರ ತಲೆಯಲ್ಲಿ ಇದೆ ಇವಾಗ. ಎಸ್ಪೆಷಲಿ ರಜತ್ ಮತ್ತು ಗಿಲ್ಲಿ ಮತ್ತು ರಘು ಅವ್ರ ತಲೆಯಲ್ಲಿ ಇದೆ. ಡೆಫಿನೆಟ್ಲಿ ಇವ್ರು ಹೋಗಿರೋಕ್ಕೆ ಚಾನ್ಸೇ ಇಲ್ಲ, ಬಂದರೂ ಬರಬಹುದು.
ಒಬ್ಬರಾದ್ರೂ ಬರ್ಬೋದು ಅಥವಾ ಇಬ್ಬರು ವಾಪಸ್ ಬರ್ಬೋದು ಅಂತ, ಬಿಕಾಸ್ ಆ ಡಿಸ್ಕಷನ್ ಎಲ್ಲ ಆಗುತ್ತೆ. ಧ್ರುವಂತ್ ಬಂದರೆ ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಅವ್ನು ಬಿಲ್ಡಪ್ ತಗೋತಾನೆ. ಬಟ್ ನಾವೇನು ಅವರಿಗೆ ಬಾವು ಕೊಡೋ ಅವಶ್ಯಕತೆ ಇಲ್ಲ ಅಂತ ರಜತ್ ಹೇಳ್ತಾರೆ. ಬಟ್ ರಕ್ಷಿತಾ ಬಂದೇ ಬರ್ತಾರೆ ಅಂತ ಎಲ್ಲರ ತಲೆಯಲ್ಲೂ ಕೂತ್ಕೊಂಡಿದೆ, ಅದಂತೂ ಪಕ್ಕ. ನೆಕ್ಸ್ಟ್ ಅದಾದಮೇಲೆ ನಮ್ಮ ರಾಶಿಕಾ ಅವ್ರಿಗೆ ಬಿಗ್ ಬಾಸ್ ಅವರು ಅವಕಾಶ ಕೊಡ್ತಾರೆ. ಏನಂತ, ಒಬ್ಬರನ್ನ ನೀವು ನಾಮಿನೇಟ್ ಮಾಡಬೇಕು. 5 ಸುತ್ತಿರುತ್ತೆ, ಒಂದೊಂದು ಸುತ್ತಲ್ಲಿ ಒಬ್ಬರನ್ನ ನಾಮಿನೇಟ್ ಮಾಡಬೇಕು, ಒಬ್ಬರನ್ನ ಸೇಫ್ ಮಾಡಬೇಕು ಅಂತ ಹೇಳುವಾಗ ಮೊದಲನೇ ಸುತ್ತಲ್ಲಿ ಅವರು ಸೂರಜ್ನ ಸೇಫ್ ಮಾಡ್ತಾರೆ, ಚೈತ್ರ ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ಕೆಲವೊಂದಷ್ಟು ರೀಸನ್ಸ್ಗಳನ್ನು ಕೊಡ್ತಾರೆ. ಬಟ್ ಇಬ್ಬರಿಗೂ ಕೂಡ ಈಗ ನಾಮಿನೇಟ್ ಆಗಿರುವಂತಹ ವ್ಯಕ್ತಿ ಪ್ಲಸ್ ಸೇಫ್ ಆಗಿರುವಂತಹ ವ್ಯಕ್ತಿ ಇಬ್ಬರಿಗೂ ಕೂಡ ಟಾಸ್ಕ್ ಕೊಡಲಾಗುತ್ತೆ. ಸೊ ಟಾಸ್ಕ್ ಕೊಟ್ಟಾಗ ಅವ್ರ ಜೊತೆಗೆ ಯಾರು ಆಡಬೇಕು ಅನ್ನುವಂತಹ ನಿರ್ಧಾರವನ್ನು ಮಾಡುವಂಥದ್ದು ನಮ್ಮ ಧ್ರುವಂತ್ ಮತ್ತು ರಕ್ಷಿತಾ ಅವರು. ಸೊ ಮನೆಯ ನಾಮಿನೇಷನ್ ದಿಕ್ಕನ್ನು ಬದಲಾಯಿಸುವಂತಹ ಒಂದು ಅವಕಾಶ ಇದು. ಸೊ ತುಂಬ ಚೆನ್ನಾಗಿ ಧ್ರುವಂತ್ ಮತ್ತು ರಕ್ಷಿತಾ ಅವರು ಇದನ್ನು ಸೀರಿಯಸ್ ಆಗಿ ತಗೊಂಡು ಮಾಡಬೇಕು. ಬಿಕಾಸ್ ಅವರ ವ್ಯಕ್ತಿತ್ವ ಕೂಡ ಇದರಿಂದ ಆಚೆ ಬಂದ್ಬಿಡುತ್ತೆ. ಅವರ ಡಿಸಿಷನ್ಸಿಂದ ಅವ್ರು ಯಾವ ರೀತಿ ವ್ಯಕ್ತಿಗಳು ಅನ್ನೋದು ಗೊತ್ತಾಗುತ್ತೆ. ಸೊ ಅದು ಧ್ರುವಂತ್ ಅವರಿಗೆ ಅರ್ಥ ಆಯಿತು. ಬಟ್ ರಕ್ಷಿತಾ ಅವರು ತುಂಬ ಇಮೇಚೂರ್ ಆಗಿ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ. ಸೊ ಮೊದಲನೇ ಟಾಸ್ಕ್ ಅಂತ ಬಂದಾಗ ಸೂರಜ್ ಅವರಿಗೆ ಅಶ್ವಿನಿ ಅವರನ್ನ ಸೆಲೆಕ್ಟ್ ಮಾಡ್ತಾರೆ, ಇವರಿಬ್ಬರು ಧ್ರುವಂತ್ ಮತ್ತು ರಕ್ಷಿತಾ ಆಟ ಆಡಲಿಕ್ಕೆ. ಈ ಕಡೆ ಚೈತ್ರ ಅವರಿಗೆ ರಜತ್ ಅವ್ರನ್ನ ಕೊಡುವ ಅಂತ ಹೇಳ್ತಾರೆ. ಎಲ್ಲೋ ಒಂದು ಕಡೆ ರಕ್ಷಿತಾ ಅವ್ರ ಡಿಸಿಷನ್ನೇ ಅಂದರೆ ಫೈನಲೈಸ್ ಆಯಿತು ಅಂತ ನನಗೆ ಅನ್ನಿಸ್ತು. ಯಾಕೆಂದರೆ ರಕ್ಷಿತಾ ಅವ್ರಿಗೆ ಗೊತ್ತಲ್ಲ, ಅವ್ರ ತಲೆಯಲ್ಲಿ ಏನಿದೆಯೋ ಅದೇ ಆಗಬೇಕು, ಇಲ್ಲಾಂದರೆ ನಂಗೆ ಅದು ಒಪ್ಪಿಗೆ ಇಲ್ಲ ಅಂತ ಹೇಳ್ತಾರೆ. ಧ್ರುವಂತ್ ಅವ್ರು ಏನು ಹೇಳಿದ್ರು ಒಪ್ಪಲ್ಲ. ಬಟ್ ಎಲ್ಲೋ ಒಂದು ಕಡೆ ರಜತ್ ಅವ್ರ ಕಡೆಗೆ ಸ್ವಲ್ಪ ಫೇವರಬಲ್ ಅಂದರೆ ಒಳ್ಳೆಯ ಭಾವನೆ ಇರೋದ್ರಿಂದ ರಕ್ಷಿತಾ ಅವ್ರಿಗೆ. ಸೊ ಮೋಸ್ಟ್ಲಿ ಚೈತ್ರ ಅವ್ರ ಜೊತೆಗೆ ಆಟ ಆಡಿ ರಜತ್ ಅವ್ರು ಗೆಲ್ತಾರೆ ಅಂತ ಅಂದ್ಕೊಂಡು ರಜತ್ ಹೆಸರನ್ನ ಹೇಳಿದ್ರು ರಕ್ಷಿತಾ ಅವರು. ಈ ಕಡೆ ಧ್ರುವಂತಿಗೆ ಅಶ್ವಿನಿ ಆಟ ಆಡಲಿ, ಅಶ್ವಿನಿ ಆಟ ಹೊರಗೆ ಬರಲಿ ಅಂತ ಇತ್ತು. ಸೂರಜ್ ಅಂದ್ಕೊಂಡ್ರೆ ಅಷ್ಟೇನು ಇಷ್ಟ ಇಲ್ಲ, ಬಟ್ ಅಶ್ವಿನಿ ಅವ್ರ ಆಟ ಆಡಲಿ, ಅವ್ರ ಆಟ ಆಚೆ ಬರಲಿ ಅನ್ನೋದು ಧ್ರುವಂತ್ ಅವ್ರ ತಲೆಯಲ್ಲಿತ್ತು. ಒಟ್ನಲ್ಲಿ ಫೈನಲಿ ನಮ್ಮ ರಕ್ಷಿತಾ ಅವ್ರ ತಲೆನೇನಿತ್ತು ಅದೇ ಥರ ಸೆಲೆಕ್ಷನ್ ಕೂಡ ಆಗಿ ಹೋಯಿತು. ಸೊ ಟವರ್ ಟಕ್ಕರ್ ಅನ್ನುವಂತಹ ಒಂದು ಟಾಸ್ಕ್ ಆಗುತ್ತೆ. ಅಲ್ಲಿ ಚೈತ್ರ ಅಶ್ವಿನಿ ಅವ್ರ ಫೈಟ್ ಆಗುತ್ತೆ, ಮತ್ತು ನಮ್ಮ ರಜತ್ ಅವ್ರದ್ದು ಸೂರಜ್ ಅವ್ರದ್ದು ಫೈಟ್ ಆಗುತ್ತೆ. ಚೈತ್ರ ಅಶ್ವಿನಿ ಫೈಟಲ್ಲಂತೂ ಚೈತ್ರ ಸಿಕ್ಕಾಬಟ್ಟೆ ಓವರ್ ಆ್ಯಕ್ಟಿಂಗ್ ಮಾಡ್ತಾ ಇದ್ದಿದ್ದು ವೆರಿ ಎವಿಡೆಂಟ್ ಆಗಿ ಕಾಣ್ತಾ ಇತ್ತು. ಸಿಕ್ಕಾಬಟ್ಟೆ ಬೇಕು ಅಂತಲೇ ಅವರು ಪರ್ಚಿದ್ದಾರೆ, ತುಂಬ ಏನೇನೆಲ್ಲ ಮಾಡಿದ್ದಾರೆ. ಅಲ್ಲಿ ಏನಾಗ್ತಿದೆ ಅಂತಂದರೆ ಚೈತ್ರ ಅವರಿಗೆ ಅಶ್ವಿನಿ ಅವ್ರನ್ನ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಬಿಕಾಸ್ ಅಶ್ವಿನಿ ತುಂಬ ಸ್ಟ್ರಾಂಗ್ ಇದ್ದಾರೆ ಕಂಪ್ಯಾರಿಟಿವ್ಲಿ. ಅದಕ್ಕೆ ಕಿರ್ಚಾಡಿ ಕೂಗಾಡಿ ಏನಾದರೂ ಮಾಡಿ ಅಶ್ವಿನಿ ಏನೋ ನಮ್ಮನ್ನು ಮ್ಯಾನ್ ಹ್ಯಾಂಡಲ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಬಿಂಬಿಸುವಂತಹ ಪ್ರಯತ್ನ ಮಾಡಿದ್ರು. ನಮ್ಮ ಚೈತ್ರಕ್ಕ ಅವರು ಎಷ್ಟರ ಮಟ್ಟಿಗೆ ಸುಳ್ಳು ಹೇಳ್ತಾರೆ ಅಂತ ನಿಮಗೆ ಬಿಗ್ ಬಾಸ್ ಸೀಸನ್ 11 ನೋಡಿದವರಂತೂ ಬಹಳ ಚೆನ್ನಾಗಿ ಗೊತ್ತಾಗಿರುತ್ತೆ. ಆ ಒಂದು ಹೊರಗಡೆ ಹೋದಾಗ ಅವರಿಗೆ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಡಾಕ್ಟರ್ ಜೊತೆಗೆ ನಮ್ಮ ನರ್ಸ್ ಜೊತೆಗೆಲ್ಲ ಯಾವ ರೀತಿ ಹೊರಗಡೆ ಇರುವಂತಹ ವಿಚಾರಗಳನ್ನು ಅವರು ತಿಳ್ಕೊಂಡು ಬಂದು ಒಳಗಡೆ ಎಷ್ಟು ನಾಟಕ ಆಡಿದ್ರಿ ಅವರು. ಸೊ ಅದು ಗೊತ್ತಿರೋ ವಿಷಯನೇ, ಅವ್ರು ಬಾಯಿ ಬಿಟ್ಟರೆ ಸುಳ್ಳು ಅಂತ ಎಲ್ರಿಗೂ ಗೊತ್ತಿದೆ. ಅದೀಗ ಮನೆ ಮುಂದೆ ಲೈಕ್ ಸೀಸನ್ 12 ಕಂಟೆಸ್ಟೆಂಟ್ಸ್ಗಳ ಮುಂದೆ ಜಗತ್ ಜಾಹೀರಾಯಿತು ಇನ್ಫ್ಯಾಕ್ಟ್ ಹೇಳಬೇಕು ಅಂತಂದರೆ. ಬಟ್ ಅಶ್ವಿನಿ ನಿಜವಾಗ್ಲೂ ತುಂಬ ಚೆನ್ನಾಗಿ ಆಟ ಆಡಿದ್ರು, ತುಂಬ ಫೇರಾಗಿ ಆಟ ಆಡಿದ್ರು. ರಾಶಿಕಾ ಅವರು ಆ್ಯಕ್ಚುಲಿ ತುಂಬ ಚೆನ್ನಾಗಿ ಉಸ್ತುವಾರಿಯನ್ನು ಕೂಡ ಮಾಡಿದ್ರು. ಸೊ ವೆರಿ ಡಿಸರ್ವಿಂಗ್ ಆಗಿ ನಮ್ಮ ಅಶ್ವಿನಿ ಮತ್ತು ಸೂರಜ್ ತಂಡ 2 ಸುತ್ತುಗಳಲ್ಲಿ ವಿನ್ ಆದರು. ಬಟ್ ಚೈತ್ರ ಗೊತ್ತಲ್ಲ, ನಂಗೆ ಮ್ಯಾನ್ ಹ್ಯಾಂಡ್ಲಿಂಗ್ ಆಯಿತು ಅದು ಇದು ಆಯಿತು ಅಂತ. ಬಟ್ ಅವ್ರು ನಡ್ಕೊಂಡ ರೀತಿ ಇಟ್ ವಾಸ್ ನಾಟ್ ಅಟ್ ಆಲ್ ಅಕ್ಸೆಪ್ಟಬಲ್ ಅಲ್ವಾ. ಅಂದರೆ ಮುಖಕ್ಕೆ ಉಗುಳಿದ್ದಾಗಿರ್ಬೋದು, ಮತ್ತು ಸುಮ್ಮನೆ ಅಂದರೆ ಏನೋ ಒಂದು ಪಿಕ್ಚರ್ ಕೊಡೋಕೆ ಟ್ರೈ ಮಾಡೋದು, ಅಯ್ಯೋ ನನಗೇನೋ ಹಲ್ಲೆ ಆಗ್ತಾಯಿದೆ ನನಗೆ ನ್ಯಾಯ ಬೇಕು ಅಂತೆಲ್ಲ ಕೂತ್ಕೊಂಡ್ರೆ. ಆ್ಯಕ್ಚುಲಿ ನ್ಯಾಯ ಏನು ಸಿಗಲಿಲ್ಲ. ಫೈನಲಿ ಚೈತ್ರ ಅವರೇ ನೀವು ಸೋತಿದ್ದೀರಾ ಅಂತ ಡೈರೆಕ್ಟಾಗಿ ಮುಖಕ್ಕೆ ಹೊಡೆದಂಗೆ ಬಿಗ್ ಬಾಸ್ ಅವರು ಹೇಳಿದರು. ಇನ್ನೊಂದು ಕಡೆ ಇಲ್ಲಿ ನೋಡಿ, ರಜತ್ ಯಾವಾಗಲೂ ಕೊಚ್ಕೋತಾ ಇದ್ರಲ್ಲ, ನನಗೆ ಟಾಸ್ಕಲ್ಲಿ ಯಾವನು ಮುಟ್ಟಕ್ಕಾಗಲ್ಲ ಹಂಗೆ ಹಿಂಗೆ ಅಂತ. ಸೊ ಅವ್ರಿಗೂ ಸ್ವಲ್ಪ ಇವಾಗ ಅರ್ಥ ಆಗಿರುತ್ತೆ. ಸೂರಜ್ ಕೂಡ ತುಂಬ ಚೆನ್ನಾಗಿ ಆಟ ಆಡಿದರು. ಸೊ ಹಂಗೇನು ಸುಮ್ಮನೆ ಎಲ್ಲರನ್ನೂ ಎಲ್ಲ ಟಾಸ್ಕಲ್ಲೂ ಬಗ್ಸೋಕ್ಕಾಗಲ್ಲ ಅನ್ನೋದು ರಜತ್ ಅವ್ರಿಗೂ ಕೂಡ ಅರ್ಥ ಆಗಿರುತ್ತೆ. ಬಟ್ ರಜತ್ ಮತ್ತು ಸೂರಜ್ ಅವರ ಒಂದು ಸ್ಪೋರ್ಟಿವ್ ಬಿಹೇವಿಯರ್ ತುಂಬ ಇಷ್ಟ ಆಯಿತು. ನೋಡಿ, ಅಶ್ವಿನಿ ಮತ್ತು ಚೈತ್ರ ಅಷ್ಟೆಲ್ಲ ಕಿತ್ತಾಡ್ಕೊಂಡ್ರು, ಅದು ಕಿತ್ತಾಡ್ಕೊಳ್ತಾನೇ ಇದ್ರು. ಆ್ಯಕ್ಚುಲಿ ಟಾಸ್ಕ್ ಮುಗಿದ್ಮೇಲೂ ಕಿತ್ತಾಡ್ಕೊಳ್ತಾನೆ ಇರ್ತಾರೆ. ಬಟ್ ರಜತ್ ಮತ್ತು ಸೂರಜ್ ನೋಡಿ, ಒಬ್ರಿಗೆ ಒಂದ್ಸಲ ಈಗ ಸೂರಜಿಗೆ ಔಟ್ ಆದಾಗ ರಜತ್ ಅವ್ರು ಕೇರ್ ಮಾಡ್ತಾರೆ, ರಜತಿಗೆ ಏನೋ ಒಂದು ತಲೆಗೆ ಪೆಟ್ಟು ಬಿದ್ದಾಗ ಸೂರಜ್ ಅವ್ರು ಕೇರ್ ಮಾಡ್ತಾರೆ. ಅಂದರೆ ಒಂದು ಬೈಫರ್ಕೇಷನ್ ಗೊತ್ತು ಗಂಡು ಮಕ್ಕಳಿಗೆ. ಟಾಸ್ಕು ಅಂದರೆ ಟಾಸ್ಕ್ ಆದಮೇಲೆ ಮನುಷ್ಯತ್ವ, ಆ ಬೈಫರ್ಕೇಷನ್ ಚೆನ್ನಾಗಿ ಗೊತ್ತು. ಬಟ್ ಹುಡುಗಿರ ಮಧ್ಯೆ ಅದು ಯಾಕಿಲ್ಲ, ಅದು ಅರ್ಥನೇ ಆಗಲ್ಲ. ಅಂದರೆ ಜಗಳ ಆಡ್ತಾನೆ ಇರ್ತಾರೆ, ಆಗೋದೇ ಇಲ್ಲ. ಟಾಸ್ಕ್ ಇರ್ಬೋದು, ನಾರ್ಮಲ್ ಲೈಫ್ ಇರ್ಬೋದು, ಏನು ಬಂದರೂ ಇಷ್ಟನೇ ಆಗಲ್ಲ. ಈ ಹುಡುಗಿಯರು ಯಾಕೆ ಅಂತ ಅರ್ಥ ಆಗಲ್ಲ ಸೀರಿಯಸ್ಲಿ. ನಿಮಗೂ ಹಾಗೆ ಅನಿಸಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಅಂದರೆ ಹುಡುಗರು ಎಷ್ಟು ಮೆಚ್ಯೂರ್ಡ್ ಅನ್ನೋದು ನನಗೆ ನೆನ್ನೆ ಟಾಸ್ಕ್ ನೋಡಿದ್ಮೇಲೆ ಗೊತ್ತಾಯಿತು. ಇನ್ನು 2ನೇ ಸುತ್ತಲೂ ಕೂಡ ಲೈಕ್ ಅಂದರೆ ತುಂಬ ಚೆನ್ನಾಗಿ ಆಟ ಆಡಿ ಫೈನಲಿ ಸೂರಜ್ ಮತ್ತು ಅಶ್ವಿನಿ ಅವ್ರ ತಂಡನೇ ಗೆಲ್ತು. ಸೂರಜ್ ಸೇಫ್ ಆದರು, ಚೈತ್ರ ನಾಮಿನೇಟೆಡ್. ಈಗ ಇನ್ನು 2ನೇ ಸುತ್ತಲ್ಲಿ ಕಾವ್ಯ ಅವ್ರನ್ನ ನಮ್ಮ ರಾಶಿಕಾ ಅವರು ಸೇಫ್ ಮಾಡ್ತಾರೆ. ಈ ಕಡೆ ಮಾಳು ಅವ್ರನ್ನ ನಾಮಿನೇಟ್ ಮಾಡಿದಾಗ ನಮ್ಮ ರಕ್ಷಿತಾ ಅವರ ಮುಖದಲ್ಲಿ ಕೋಪದ ಭಾವನೆ ಶುರುವಾಗುತ್ತೆ ನೋಡಿ. ಅದು ಯಾವ ಕಾರಣಕ್ಕೆ ಮಾಳು ಅವ್ರನ್ನ ಅವರು ನಾಮಿನೇಟ್ ಮಾಡಿದ್ರು. ಹಂಗಂದರೆ ಪ್ಯೂರ್ ಸೋಲಿಗೆಲ್ಲ ಬೆಲೆನೇ ಇಲ್ವಾ ಇಲ್ಲಿ? ಕಾವ್ಯ ಬಾರಿ ಏನು ಆಟ ಆಡ್ತಾ ಇದ್ದಾರೆ ಹಂಗೆ ಹಿಂಗೆ ಅಂತೆಲ್ಲ ಹೇಳಿದ್ರು. ಸೊ ಅಲ್ಲೂ ಕೂಡ ಇವಾಗ ಏನಂತಂದರೆ ಕಾವ್ಯ ಟೀಮ್ಗೆ ಗಿಲ್ಲಿ ಮತ್ತು ಚೈತ್ರ ಮತ್ತು ಅವ್ರನ್ನೆಲ್ಲ ಕೊಟ್ಟುಬಿಡೋಣ ಅಂತ ಹೇಳ್ತೀರ. ಅಂದರೆ ಯಾರೆಲ್ಲ ವೀಕ್ ಇದ್ದಾರೋ ಅವ್ರನ್ನೆಲ್ಲ ಕೊಟ್ಟು ಒಟ್ಲಲ್ಲಿ ಕಾವ್ಯನ ಹೆಂಗಾದರೂ ಮಾಡಿ ನಾಮಿನೇಟ್ ಮಾಡಿ ಆಚೆ ದೂಡ್ ಬಿಡಬೇಕಷ್ಟೇ.
ಅದಷ್ಟೇ ರಕ್ಷಿತ್ ಅವ್ರ ತಲೆಯಲ್ಲಿರೋದು. ಅದು ಮಾತ್ರ ತುಂಬ ಎವಿಡೆಂಟಾಗಿ ಕಾಣಿಸ್ತಾ ಇತ್ತು. ಮತ್ತು ಮಾಳುಗೆ ಧನುಷ್ ಕೊಡಬೇಕಂತೆ. ಒಟ್ಟಲ್ಲಿ ಧನುಷ್ ತುಂಬ ಚೆನ್ನಾಗಿ ಆಟ ಆಡ್ತಾರೆ ಟಾಸ್ಕ್ ಅಂತ ಗೊತ್ತಲ್ಲ. ಸೊ ಹೆಂಗಾದರೂ ಮಾಡಿ ಮಾಳುನ ಸೇಫ್ ಮಾಡಬೇಕು ಅನ್ನೋದು ರಕ್ಷಿತ್ ಅವ್ರ ತಲೆಯಲ್ಲಿತ್ತು. ಅಫ್ಕೋರ್ಸ್ ನಿಮಗೆ ರಕ್ಷಿತ್ ಅವ್ರನ್ನ ಕಂಡ್ರೆ ರಕ್ಷಿತ್ ಅವರಿಗೆ ಮಾಳು ಅವ್ರನ್ನ ಕಂಡ್ರೆ ತುಂಬ ಇಷ್ಟ. ಸೇಫ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡಲಿ. ಬಟ್ ಏಕೆಂದರೆ ಎರಡು ತಂಡದಲ್ಲಿ ಎರಡು ಸಮಬಲವಾದಂತಹ ತಂಡವನ್ನು ಕಟ್ಟಬೇಕಲ್ವ ಆ್ಯಕ್ಚುಲಿ. ಸೊ ಈ ಕಡೆ ಫುಲ್ ಸ್ಟ್ರಾಂಗು, ಈ ಕಡೆ ಫುಲ್ ಡಲ್ ಅಂತಂದರೆ ಅದು ಹೆಂಗಾಗುತ್ತೆ? ಇಟ್ ಈಸ್ ನಾಟ್ ಫೇರ್ ಅಲ್ವಾ. ಇದು ಧ್ರುವಂತವರಿಗೆ ಅರ್ಥ ಆಯಿತು. ನಾನು ಈ ಥರ ಏನಾದರೂ ನಿನ್ನ ಮಾತು ಕೇಳಿಕೊಂಡು ಆ ಕಡೆ ಫುಲ್ಲು ಸ್ಟ್ರಾಂಗ್ ಇದ್ದವ್ರನ್ನೆಲ್ಲ ಮಾಳು ಕಡೆ ಕೊಟ್ಟರೆ ಜನ ನಮಗೆ ಚಪ್ಪಲಿ ತೊಗೊಂಡು ಹೊಡಿತಾರೆ ಅಂತೆಲ್ಲ ಹೇಳಿದ್ರು. ಅವ್ರಿಗೆ ಅರ್ಥ ಆಯಿತು. ಬಟ್ ರಕ್ಷಿತ್ ಅವರು ಅವ್ರದ್ದೇ ಇದನ್ನು ಸಾಧಿಸ್ತಾ ಇದ್ದಾರೆ. ಏನು ಡಿಸಿಷನ್ ಆಗಿದೆಯೋ ಗೊತ್ತಿಲ್ಲ. ಅದನ್ನು ಹೊರತುಪಡಿಸಿದ್ರೆ ಸಖತ್ತು ಕ್ವಾಟ್ಲೆ ಅಂತೂ ಕೊಟ್ಟರು ಧ್ರುವಂತವರು ರಕ್ಷಿತ್ ಅವ್ರಿಗೆ ಅದೇ ಒಂದೇ ಚಿಂತೆ, ನಾನು ಈ ಜನ ಜೊತೆಗೆ ಒಂದು ವಾರ ಈ ಒಂದೇ ರೂಮಲ್ಲಿ ಇರಬೇಕಲ್ಲಪ್ಪ ಹೆಂಗೆ ಅಂತ. ಚೆನ್ನಾಗಿತ್ತು ಅವ್ರ ಮಾತುಕತೆಗಳು ಕೂಡ. ಇವತ್ತಿನ ಪ್ರೊಮೋದಲ್ಲೂ ಕೂಡ ಸಿಕ್ಕಾಪಟ್ಟೆ ಜಗಳ ಎಲ್ಲ ಆಗ್ತಾಯಿದೆ. ಬಿಕಾಸ್ ಇಬ್ಬರನ್ನ ಕಂಡ್ರೂ ಆಗಲ್ಲ. ಬಿಕಾಸ್ ಧ್ರುವಂತ್ ಹೇಳೋದು ರಕ್ಷಿತ್ ಅವರಿಗೆ ಓಕೆ ಆಗಲ್ಲ. ರಕ್ಷಿತ್ ಅವ್ರದ್ದು ಹಾವಭಾವ ಅಥವಾ ಅವರು ಮತ್ತೆ ನಡ್ಕೊಳ್ತಿರೋ ರೀತಿನೇ ಇವರಿಗೆ ಫುಲ್ ಓವರ್ ಆ್ಯಕ್ಟಿಂಗ್ ಅಂತ ಧ್ರುವಂತ್ ಅವ್ರಿಗೆ ಅನಿಸುತ್ತೆ. ಬಟ್ ಎಲ್ಲೋ ಒಂದು ಕಡೆ ಇದ್ರ ಮಧ್ಯದಲ್ಲಿ ಧ್ರುವಂತ್ ಅವರು ತಮ್ಮ ಆಟದ ಲಯವನ್ನು ಕಂಡುಕೊಂಡಿದ್ದಾರೆ ಯಾವುದೋ ಒಂದು ರೀತಿಯಲ್ಲಿ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ಫಸ್ಟ್ ಅವರನ್ನು ಕನ್ಸಿಡರ್ ಕೂಡ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ. ಬಟ್ ಇಲ್ಲಿ ತನಕ ಬಂದ್ರಲ್ಲ ಮಾರೆ ಧ್ರುವಂತ್ ಅವರು, ಮೆಚ್ಚಬೇಕು ಅವ್ರನ್ನ. ಸೊ ನಿಮಗೇನು ಅನಿಸ್ತು ಸ್ನೇಹಿತರೆ ನಿನ್ನೆ ಎಪಿಸೋಡ್ ನೋಡುವಾಗ? ಅದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಿಜವಾಗ್ಲೂ ರಕ್ಷಿತ್ ಅವರು ಕನ್ನಿಂಗಾ ಅಥವಾ ಇನ್ನೋಸೆಂಟಾ ಅದನ್ನು ಕೂಡ ಕಮೆಂಟ್ ಮಾಡಿ. ನಾನು ಹೇಳಿದ್ರ ಬಗ್ಗೆ ನಿಮಗೇನಾದರೂ ನಿಜ ಅಂತ ಅನಿಸಿದರೆ ಅದನ್ನು ಕೂಡ ಹೇಳಿ. ಆ್ಯಂಡ್ ಗಿಲ್ಲಿ ಅವರು ತೆಗೆದುಕೊಂಡಂತಹ ಕೆಲವೊಂದು ಸ್ಟ್ಯಾಂಡ್ಗಳು ಎಷ್ಟು ನಿಮಗೆ ಸರಿ ಅಂತ ಅನ್ನಿಸ್ತು? ಬಿಕಾಸ್ ಸ್ಪಂದನ ಅವ್ರು ಹೋಗ್ತಾರೆ ಅಂತ ಅವ್ರು ಅಂದ್ಕೊಂಡಿದ್ರು, ವಿಚ್ ಈಸ್ ಆ್ಯಕ್ಚುಲಿ ಈವನ್ ಪ್ರೇಕ್ಷಕರು ಥಿಂಕ್ ಮಾಡ್ತಾ ಇರೋದು ಅದನ್ನೇ ಅಲ್ವಾ. ಸ್ಪಂದನ ಅವರಿಗೆ ಮನೇಲಿ ಉಳ್ಕೊಳ್ಳೋವಂಥದ್ದು ಏನಿದೆ ಅಂತ ನಮಗೂ ಅನಿಸಿದೆ. ಆ್ಯಂಡ್ ಚೈತ್ರ ಮತ್ತು ಅಶ್ವಿನಿ ಅವ್ರದ್ದು ಗಲಾಟೆ ಆಗುವಾಗ ಎಸ್ಪೆಷಲಿ ಸೆಕೆಂಡ್ ರೌಂಡಲ್ಲಿ ಅವರು ಅಶ್ವಿನಿ ಪರವಾಗಿ ಮಾತಾಡಿದ್ದಾರೆ ಗಿಲ್ಲಿ ಅವರು. ಬಿಕಾಸ್ ನಾನು ಕಣ್ಣಾರೆ ನೋಡಿದ್ದೀನಿ, ನೀವು ಸರಿಯಾಗಿ ಆಟ ಆಡಿದ್ದೀರಾ ಅಂತ ಅಶ್ವಿನಿ ಅವರಿಗೆ ಗಿಲ್ಲಿ ಅವರು ಹೇಳಿದರು. ಎಲ್ಲೂ ಕೂಡ ಈಗ ಅಶ್ವಿನಿ ಅವ್ರಿಗೆ ಕಂಡ್ರೆ ಆಗಲ್ಲ, ಗೊತ್ತಲ್ಲ ಫಸ್ಟಿಂದನೂ. ಅಂದರೆ ಅವರಲ್ಲಿರುವಂತಹ ಕೆಟ್ಟತನ ಹೋಗಬೇಕು ಅನ್ನುವಂತಹ ಪ್ರಯತ್ನದಲ್ಲಿ ಗಿಲ್ಲಿ ಮಾತಾಡೋದು ಯಾವಾಗಲೂ ಕೂಡ. ಆ ಪ್ರಯತ್ನದಲ್ಲಿ ಇದ್ದಾರೆ ಕೂಡ, ಅವರೊಂದು ದ್ವೇಷ ಏನು ಮಾಡ್ತಾ ಇಲ್ಲ. ಬಟ್ ಅಷ್ಟಿದ್ರೂ ಕೂಡ ಅವ್ರು ಚೆನ್ನಾಗಿ ಆಡಿದಾಗ ಚೆನ್ನಾಗಿ ಆಡಿದ್ದಾರೆ ಅಂತ ಅವ್ರು ಹೇಳ್ತಾರೆ. ಸೊ ಅನ್ಬಯಾಸ್ಡ್ ಗಿಲ್ಲಿ ಹೇಳಬೇಕು ಅಂತಂದರೆ ಇದೆಲ್ಲದರ ಬಗ್ಗೆ ನಿಮಗೇನು ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.